ಮಾಡಿ ನಿಮಗೆ ಕಳಿಸ್ಕೊಳ್ಳಿ. ಇದು ನಿಮ್ಮದು ಮಾಡಿರೋದಲ್ಲ ನಮಗೆ ಕಳಿಸ್ಕೊಳ್ಳಿ. ನಂದಕ್ಕೆ ಇದು ಸರಿ ಒಂದಲ್ಲ, ನಮ್ಮದು ಕ್ಲಾರಿಟಿ ಚೆನ್ನಾಗಿ ಮಾಡಿದ್ದೀನಿ. ಅಲ್ಲ ನಾನು ಹೇಳಿದ್ದು ಕಳಿಸ್ಕೊಳ್ಳಿ, ಕಳಿಸ್ಕೋಬೇಕಾ ಜಾಯಿಂಟ್ ಮಾಡೋಕ್ಕೆ. ನಂದು ನಾನು ಬಂದು ಒಂದು 10 ನಿಮಿಷ ಸ್ವಲ್ಪ ಚಾರ್ಜ್ ಹಾಕಿ ಕೂತ್ಕೊಂಡ್ಬಿಟ್ಟಿದ್ರೆ ಸರಿ ಆಯ್ತಿತ್ತು. ನೋಡಿ ಕಾಯಿ ನೋಡಿದೆಯಾ ಸರ್? ಇದು ಏನು ಕಾಯಿ? ಇದು ಸ್ಟಾರ್ ಫ್ರೂಟ್. ಇದನ್ನು ಏನೇನಕ್ಕೆ ಬಳಸ್ತೀನಿ? ಹಂಗೆ ಡೈರೆಕ್ಟ್ ತಿಂತೀವಿ, ಜ್ಯೂಸ್ ಮಾಡ್ತೀವಿ. ಸರ್ ಇದೆಲ್ಲ ಬಂದಿದೆಯಾ? ಇದು ಆಲ್ರೆಡಿ ಇನ್ನೂ ಹಣ್ಣು ಆಗಬೇಕಮ್ಮ. ನೋಡಿದ್ರಾ ಹೆಂಗೆ ಕಾಯಿ ಇತ್ತು? ನೋಡಿದ್ರಾ? ಹಾಂ, ತುಂಬ ಚೆನ್ನಾಗಿಬಿಟ್ಟಿದೆ. ಹಾಂ, ಮತ್ತೆ 1 ಕ್ವಿಂಟಾಲ್ ಕಾಯಿ ಬರ್ತದೆ ಸರ್. ಇದೆಲ್ಲ ಕೆ ಜಿ ಹೆಂಗಿದೆ? ಕೆ ಜಿ 100 ರೂಪಾಯಿಂದ 250 ರೂಪಾಯಿ ತನಕ ಇರ್ತದೆ, ಸೀಸನ್ ಲೆಕ್ಕ. ಇದು ಅಂಜೂರ್. ಅದು ಅಂಜೂರ್. ಹಾಂ. ಇದು ದಾಳಿಂಬ್ರಿ. ನಾವೇನು ಹೇಳೋದು ಬೇಕಾಗಿಲ್ಲ ದಾಳಿಂಬ್ರಿ ಬಗ್ಗೆ, ಎಲ್ಲರಿಗೂ ಗೊತ್ತಿರ್ತದೆ. ಡ್ರ್ಯಾಗನ್ ಫ್ರೂಟು ನೋಡಿ, ಹಣ್ಣು ಬರ್ತಾ ಇದೆ. ನಾವೇನು ಜಾಸ್ತಿ ವಿಪರೀತ ಬರಬೇಕಂತ ಯೋಚನೆ ಮಾಡಲ್ಲ. ಹಾಂ, ಕಾಣ್ತದ? ಹೌದೌದು. ಯಾವುದೇ ನಾಲ್ಕೇ ಕಾಯಿ ಬರಲಿ. ನಿಮ್ಮ ತೋಟದಲ್ಲಿ ಎಲ್ಲ ರೀತಿದ್ದು ಒಂದೊಂದನ್ನು ನೀವು ಏನು ಬಿಟ್ಟಿಲ್ಲ. ಹಾಂ, ಮಾಡ್ತಾಯಿದ್ವಿ, ಇನ್ನೂ ಇದ್ದಾವೆ ಹಾಕ್ಬೇಕಂತ. ಅಂದರೆ ಒಂದೊಂದರಲ್ಲಿ 10 ವೆರೈಟಿ ಇದಾವಲ್ವ, ಹಂಗೆ ಹಾಕಿಲ್ಲ. ಮೊದಲು ಒಂದೊಂದು ಹಾಕೋಣ, ಆಮೇಲೆ 10 ವೆರೈಟಿಗೆ ಅಲ್ಲೇ ಹಾಕೋಣ. ಇದು ಇದಮ್ಮ, ಏನು ಮಲ್ಲಿ ಅಂತಾರೆ? ದುಂಡು ಮಲ್ಲಿ. ದುಂಡು ಮಲ್ಲಿ ಅಲ್ಲ, ಸೂಜಿ ಕಾಗಡ ಮಲ್ಲಿ. ಕಾಕಡ. ಹಾಂ, ಇದು ಲಿಚ್ಚಿ. ಹಾಂ. ಚೆರ್ರಿ. ಮೊದಲು ಹಿಂಗೆ ನಮಗೆ ದಾರಿ ಇತ್ತು, ಅದ್ರ ಉದ್ದೇಶಕ್ಕೆ ಇದು ಚೆರ್ರಿನೇ, ಇದು ಲಿಚ್ಚಿನೇ. ಇನ್ನೊಂದು ಗಿಡ ಇಲ್ಲಿ ಹಾಕಿದ್ದೀನಿ, ಡ್ರ್ಯಾಗನ್ ಫ್ರೂಟ್, ಆ್ಯಪಿಲ್ಲು. ಅದು ಬೇರೆ ಆ್ಯಪಿಲ್ಲ. ರಾಮಫಲ, ಚಕೋತ, ಅದು ವಾಟರ್ ಆ್ಯಪಲ್ ಥರನೇ ಬರ್ತದೆ ಹಣ್ಣದು. ಸಿಹಿ ಇರ್ತದೆ. ವಾಟರ್ ಆ್ಯಪಲ್ ಸಪ್ಪೆ ಇರ್ತವೆ, ಅದು ಸಿಹಿ ಇರ್ತದೆ. ಹಲಸು, ಇದು ಮಿಲ್ಕ್ ಫ್ರೂಟು. ಇದೆಲ್ಲ ತೊಗರೆ ಏನಮ್ಮ, ಬೀಜಂತ. ಕೆಳಗಡೆ ಒಂದು ಸ್ವಲ್ಪ ತರಕಾರಿ ಇರ್ತವೆ, ನೋಡ್ಕೊಳ್ಳಿ. ಅದು ಸಪೋಟ. ಈ ಸಪೋಟ ಪಕ್ಕದಲ್ಲಿರೋದು ಎಗ್ ಫ್ರೂಟು. ಚಿಕ್ಕ ಗಿಡ ಕಾಣ್ತದಲ್ಲ, ದೊಡ್ಡದಲ್ಲಿದೆ ಮನೆ ಮುಂದೆ. ರಾಮಫಲ ಒಂದು 10 ಗಿಡ ಇದ್ದಾವೆ. ಇದು ಅಲ್ಲಿ ತೋರಿಸಿದ್ನಲ್ವ ಮ್ಯಾಂಗೋ ಸ್ಟೀಮು, ಸೇಮ್ ಗಿಡ, ಆದರೆ ಬಿಸಿಲಿಗೆ ಹಿಂಗೆ ಆಗಿಬಿಡ್ತು. ನೆಲ್ಲೆಲ್ಲ ಹಾಕಿರೋ ಚೆನ್ನಾಗಿದೆ. ಸುವರ್ಣಗೆಡ್ಡೆ. ಸುವರ್ಣಗೆಡ್ಡೆ. ಹಾಂ, ಗಿಡನೇ ಒಂಥರ ಚೆನ್ನಾಗಿದೆಯಲ್ಲ ಸರ್, ಇದು ಡಿಫ್ರೆಂಟಾಗಿ. ಸುವರ್ಣಗೆಡ್ಡೆ. ನನ್ನ ಕ್ಯಾಮ್ರಾ ಇದ್ಬಿಟ್ಟಿದ್ರೆ ಚೆನ್ನಾಗಿ ಮಾಡ್ತಿದ್ದೆ. ಅದು ಹೇಳ್ತಾ ಇರೋದಮ್ಮ, ನಾನು ಹೇಳ್ತಾ ಇರೋದು ಯಾವುದೂ ಒಂಥರ ಹಂಗೆ ಹಿಂಗೆ ಅನ್ಕೊಳಂಗಿಲ್ಲ, ಎಲ್ಲ ಥರನೂ ಇದ್ದಾವೆ ನೋಡಿ. ಇದು ಹೀರೆ ಗಿಡ, ಮನೆಗೆ ತರಕಾರಿಗೆ ಹಾಕ್ತಿರೋ. ಹಾಂ, ಮೆಕಡೋಮಿಯಾ. ಹಾಂ, ಹೇಳಿದ್ರಾ? ಹೌದು, ಕೇಳಿದ್ದೀನಿ. 5,000 6,000 ಅಂತಾರೆ ಕೆ ಜಿ. ನನಗೆ ಅಷ್ಟು ಬರೋದು ಬೇಡ, ನಮ್ಮ ಮನೆಗೆ ತಿನ್ನೋಕ್ಕಾದ್ರೆ ಸಾಕು. ಕುರಿ ಗೊಬ್ಬರ ಎಲ್ಲ ಹಾಕಿದ್ರೆ ಸುಮ್ಮನೆ ಎರಚಿದ್ರೆ ಇದು ಇಲ್ಲ? ಹಾಕ್ತೀವಿ, ನಮ್ಮ ಹತ್ರ ಇದೆಯಲ್ವಾ. ಈ ತರಕಾರಿ ಗಿಡಗಳಿಗೆ ಸ್ವಲ್ಪ ಸ್ವಲ್ಪ ಹಾಕಿ ಮಣ್ಣಾರು ಹಾಕ್ತೀವಿ. ಇದು
ಅಂದರೆ ಇವರು ಸುಭಾಷ್ ಪಾಳೇಕರ್ ಅವರು ಡೈರೆಕ್ಟಾಗಿ ಏನು ಹಾಕ್ಬಿಡಿ ಘನಜೀವಾಮೃತ ಮಾಡಿ ಹಾಕಿ ಅಂತ ಹೇಳ್ತಿದ್ರಲ್ಲ. ಘನಜೀವಾಮೃತ ನೀವು ನೋಡಿದ್ರಲ್ಲ ಒಳಗಡೆ ನೋಡಿದೆ. ಹಾಂ, ಇದು ಬಂದು ಕುರಿ ಗೊಬ್ಬರ ನಮ್ಮ ಹತ್ರ ಇದೆ, ಎಕ್ಸಸ್ ಆಗಿದೆ, ಅದಕ್ಕೆ ಅದೊಂದು ಹಾಕ್ತೀರಾ ಸುಮ್ಮನೆ? ಅಲ್ಲ, ತರಕಾರಿ ಏನಂದರೆ ಒಂದು ಸ್ವಲ್ಪ ಬರಲಿ ಅಂತ, ಇದೆಲ್ಲ ಭೂಮಿಗೆ ಹಾಕೋದೇ ತಾನೆ. ಈ ಒಂದು 3 ಗಿಡ ಇದಾವಮ್ಮ. ಇದು ಹನುಮಾನ್ ಫಲ, ಅಲ್ಲೊಂದು ಲಕ್ಷ್ಮಣ ಫಲ, ಅಲ್ಲಿಂದ ಆಚೆಗೆ ಅಲ್ಲಿ ಒಂದು 2-3 ಗಿಡ ಇದ್ದಾವೆ. ಅಲ್ಲಿ ಈ ಕಡೆ ಬಗ್ಗಿದೆ ನೋಡಮ್ಮ, ಸಪೋಟ ಗಿಡ ಪಕ್ಕದಲ್ಲಿ, ಅದು ಬಂದು ಲಕ್ಷ್ಮಣ ಫಲ. ನಾನು ತ್ಯಾಗದ ಗಿಡಕ್ಕೂ ನಾನು ಮೆಣಸು ಹಾಕಿಬಿಟ್ಟಿದ್ದೀನಿ, ಎಲ್ಲೇನು ಬಿಟ್ಟಿಲ್ಲ. ಮೆಣಸು ಎಲ್ಲ ಕಡೆ ಹಾಕ್ಬಿಟ್ಟಿದ್ದೀರ, ಕಾಳಿ ಹಾಕ್ಬಿಟ್ಟ ನಾನು. ಹೌದೌದೌದು. ಈಗ ನೋಡಮ್ಮ, ಟಮಾಟ ಈಗ ಇನ್ನೇನು ಇನ್ನೊಂದು ತಿಂಗಳಾದರೆ ನಮಗೆ ಟಮಾಟೊ ಮನೆಗೆ ಪೈಪ್ ಹೊಡೆದೋಗಿದೆ ನೋಡಿ, ಇಲ್ಲಿ ಹೊಡೆದೋಗಿದೆ, ಮತ್ತೆ ಸೂಡಿದ್ದೀನಿ. ಸರ್, ಎಷ್ಟು ಬೋರ್ ಇದೆ ಅಂತ ಹೇಳಿದ್ರು ನೀವು? ನಂಗೆ ಒಂದೇ ಬೋರ್ ಸಾಕು, ಮನೆಗೆ ಅಂತ ಇನ್ನೊಂದು ಹಾಕಿದ್ವಿ. ಇದು ಬ್ಲೂಬೆರ್ರಿ. ಇದು ಡ್ರಾಯಿನ್ ಫ್ರೂಟ್. ಸೀಬೆಕಾಯಿ ಥರ ಇರ್ತದೆ. ಯಾವ ಫ್ರೂಟು? ಡ್ರಾಯಿನ್ ಫ್ರೂಟ್. ಡ್ರಾಯಿನ್. ಸೀಬೆಕಾಯಿ ಥರ ಇರ್ತದೆ. ಆದರೆ ಕಾಯಿ ಇಷ್ಟೇ ಇರ್ತದೆ, ಒಳ್ಳೆ ಟೇಸ್ಟ್ ಇರ್ತದೆ. ಸೀಬೆ ಸ್ಮೆಲ್ ಬಂದಂಗೆ ಬರ್ತಿದೆ. ಸೇಮ್ ಸೀಬೆಕಾಯಿ ಥರ. ಕಾಯಿ ಚಿಕ್ಕದಾಗಿರ್ತದೆ, ಒಳ್ಳೆ ಟೇಸ್ಟ್ ಇರ್ತದೆ. ಇದೇನು ಕಾಯಿ ಬಂದಿಲ್ಲ, ಕಾಯಿ ಬಂದರೆ ಒಳ್ಳೆ ಸಿಹಿಯಾಗಿರ್ತದೆ ಟೊಮಾಟೊ. ಈ ಒಂದು ಇನ್ನೊಂದು 2-3 ಜಾಸ್ತಿ ಹಾಕಿದ್ವಿ ಈಗ. ಇದು ನೋಡಿ ಹಾಗಿದ್ದೀವಿ. ಬಟರ್ ಫ್ರೂಟ್, ಇದು ಬಟರ್ ಫ್ರೂಟ್. ಅಲ್ಲಿ ಬ್ಲೂಬೆರ್ರಿ ಇದೆ. ಇಲ್ಲಿ ಹಣ್ಣಿನ ಗಿಡನೇ ಎಷ್ಟು ಥರದ್ದಿದೆ ಸರ್ ಇಲ್ಲಿ? ಒಂದು 25-30 ಥರ ಇದಾವೆ. ಅಂದರೆ ನಾವೇನಂದರೆ ನಾವೆಲ್ಲೂ ಕೊಂಡ್ಕೊಂಬರ್ಬಾರ್ದು, 1 ಗಿಡ 2 ಗಿಡ ಹಾಕೋಣ ಮನೆಗೆ. ಮೋಸಂಬಿ ಅಲ್ಲಿ ಚೆಕೋತ ತೋರಿಸಿದ್ನಲ್ವ, ನಿಮ್ಮದೇ ಒಂದು ಚಿಕ್ಕ ಹಣ್ಣಿನ ತೋಟ ಕೈಗೆ ಬಂದು ಒಳಗಡೆ ಬಂದರೆ ಯಾವುದಾದ್ರೂ ಕೈಗೆ ಸಿಗ್ಬೇಕು, ಎಲ್ಲ ಥರದ ಹಣ್ಣುಗಳು. ಅದು ಮೇನ್. ಮೊಮ್ಮಕ್ಕಳು ಅವ್ರ ಏಜ್ ಬಂದ ತಕ್ಷಣನೇ ತಾತನ ತೋಟಕ್ಕೆ ಹೋದರೆ ನಾನು ಅಲ್ಲಿಂದ ಮನೆಗೆ ಹೋಗಬಾರ್ದು. ಹೌದೌದು. ನಿಮಗೆ ಎಷ್ಟಿದಾವ ನೋಡಿ ಕಾಯಿ, ಗಿಡದಲ್ಲಿ ಕಾಯಿ ಎಷ್ಟಿದಾವೆ ನೋಡಿ. ಇಳ್ಳಿಕಾಯಿ ಇಲ್ಲಿ ಅಲ್ಲ, ಮೋಸಂಬಿ. ಸರಿ, ಮೋಸಂಬಿ 2 ಗಿಡ ಇದೆ, ತುಂಬ ಚೆನ್ನಾಗಿ. 4-15 ಗಿಡ ಸರ್, ಇದೆಲ್ಲ ಫಾರಮಲ್ಲೇ ತಂದು ಹಾಕಿದ್ದೀರಾ? ಅದಕ್ಕೆ ನರ್ಸರಿಗಳಲ್ಲಿ ಎಲ್ಲೂ ಹೋದರೆ ಅಲ್ಲಿ ಒಂದು ಗಿಡ ತರ್ತೀನಿ. ನಮಗೆ ಎಲ್ಲ ನಾಟಿ ಬೇಕು ಅಂದ್ರೆ ಸಿಗಲ್ಲ ಅಲ್ಲ, ಅದು ಸಾಧ್ಯತೆ ಇಲ್ಲಮ್ಮ. ಸಾಧ್ಯತೆ ತರಾನ ಚೇಂಜ್ ಮಾಡ್ಕೊಂತೀರಾನ, ಇದರಲ್ಲೇ ಒಂದು ಒಳ್ಳೆ ತಗೊಂಡು ನಾವು ಹಾಕೊಂಡು ಬೀಜನ ಮಾಡ್ಕೊಳ್ಳೋದು. ಒಳ್ಳೇದು ಮಾಡ್ಕೊಳ್ಳೋದು ಉತ್ತಮ. ಬೀಜ ಸಿಕ್ಕಿದ್ರೆ ಸಂತೋಷ. ಒಳ್ಳೆ ರೀತಿಲಿ ಬೆಳಿತೀವಲ್ಲ, ಅದು ಆರ್ಗ್ಯಾನಿಕ್ ಆಗಿ ವಿಷ ಆಗ್ದೇ ಬೆಳಿತೀವಲ್ಲ, ಅದು ಮುಖ್ಯ. ಇದು ಪುಂಡೆ ಸೊಪ್ಪು ಕೇಳಿದ್ರೆ ಎಲ್ಲಾರ ನೀವು? ತುಂಬೆ ಪುಂಡೆ. ನಿಮ್ಮ ಕಡೆ ಪುಂಡೆ ಸೊಪ್ಪು ಅಂದರೆ ಯಾರಿಗೂ ಗೊತ್ತಿಲ್ಲ. ಪುಂಡೆ ಸೊಪ್ಪು? ಹಾಂ, ಗೊತ್ತಿಲ್ಲ. ಅದಕ್ಕೆ ನಾವು ತಂದು ಹಾಕಿದ್ವಿ ಇಲ್ಲಿ. ಯಾವುದಿದೆ? ಯಾವ ಸೊಪ್ಪು ಇದು? ಹಾಂ. ಏನಕ್ಕೆ ಯೂಸ್ ಸರ್ ಇದು? ತಿಂತೀವಿ, ಚಟ್ನಿ ಮಾಡ್ತೀವಿ ಪುಂಡೆ ಸೊಪ್ಪಲ್ಲಿ. ಪುಂಡೆ ಸೊಪ್ಪು ಪಲ್ಯ ಮಾಡ್ಕೊಳ್ತೀವಿ. ಸರ್, ಈ ಉತ್ತರ ಕನ್ನಡದಲ್ಲಿ ಪುಂಡಿ ಪಲ್ಯ ಅಂತಾರಲ್ಲ? ಅದೇ ಪುಂಡೆ ಸೊಪ್ಪು. ಆಂಧ್ರದವ್ರು ಜಾಸ್ತಿ ತಿಂತಾರೆ ಸರ್. ಇದು ಇಲ್ಲಿ ಹಾಕಿದ್ರಲ್ಲ, ಯಾವುದು ಇದು? ಅದು ಬಂದು ಮರಗೆಣಸು. ವಾಟರ್ ಆ್ಯಪಲ್ ಬಂದೆ. ಇದು ಎಗ್ ಫ್ರೂಟು, ದೊಡ್ಡದು ಹೇಳಿದ್ದೀನಲ್ವ. ಪಪ್ಪಾಯ ಮಾತ್ರ ಎಷ್ಟು ಚೆನ್ನಾಗ್ಬಿಟ್ಟೈತೆ, ಹಣ್ಣಿಗೆ ಬಂದೈತೆ ಕೆಳಗಡೆ. ಇನ್ನು ಬರ್ತಾನೆ ಇರ್ತಾವಮ್ಮ, ವಾರಕ್ಕೊಂದು 2 ಬರ್ತಾನೆ ಇರ್ತಾವೆ. ಇದರಲ್ಲೆಲ್ಲ ಮ್ಯಾಂಗೋ ನೋಡಿದ್ರಲ್ವಾ? ಹೌದು, ಅದು ನೋಡಿದೆ ಪೂರ್ತಿ. ಮನೆ ಹಿಂದೆ ಎಲ್ಲ ಮಾಡಿ ಹೋಗ್ಬಿಟ್ಟು ಬಂದೆ. ಇದು ಡ್ರ್ಯಾಗನ್ ಫ್ರೂಟ್, ಇದು ಪ್ಯಾಷನ್ ಫ್ರೂಟು. ಈಗ ಅದು ಬಿದ್ದೋಗಂಗಿದೆ, ಅದು ತೆಗಿಬೇಕಂದ್ರೆ ಮನಸ್ಸು ಹೋಗ್ತಾ ಇಲ್ಲ.